ಮಡಿಕೇರಿಯ ಐತಿಹಾಸಿಕ ಶ್ರೀ ಓಂಕಾರೇಶ್ವರ ಹಾಗೂ ಆಂಜನೇಯ ದೇವಾಲಯಕ್ಕೆ ಸಚಿವ ನರೇಂದ್ರ ಸ್ವಾಮಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಳಿಕ ಭಾಗಮಂಡಲ ಮತ್ತು ತಲಕಾವೇರಿಗೆ ಭೇಟಿ ನೀಡಿದ ಸಚಿವರು ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದಲ್ಲಿ ಉತ್ತಮ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸಿ ಮುಂದೆಯೂ ರಾಜ್ಯದ ಜನತೆಗೆ ಸುಖ ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ನರೇಂದ್ರ ಸ್ವಾಮಿ, ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಬಹುದೆಂಬ ಆತಂಕ ಜನರನ್ನು ಕಾಡುತ್ತಿತ್ತು. ಆದರೆ ತಾಯಿ ಕಾವೇರಿಯ ಕೃಪೆಯಿಂದ ಉತ್ತಮ ಮಳೆಯಾಗಿದ್ದು ಕೃಷಿ ಹಾಗೂ ಜಲಮೂಲಗಳಿಗೆ ಹೊಸ ಚೈತನ್ಯ ದೊರೆತಿದೆ ಎಂದರು. ಕಾವೇರಿ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲದೆ ನೆರೆಯ ರಾಜ್ಯಗಳ ದಾಹವನ್ನು ತಣಿಸುವ ಜೀವನಾಡಿಯಾಗಿದ್ದು ಇಂತಹ ಮಹಾನ್ ತಾಯಿಗೆ ನಮಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದ ಸಚಿವರು, ಮಂಡ್ಯ ಜಿಲ್ಲೆಯವನಾದ ನಾನು ಮೊದಲು ಕಾವೇರಿ ತಾಯಿಗೆ ನಮಿಸುವವನಾಗಿದ್ದು ರಾಜ್ಯದ ಸಮೃದ್ಧಿಗಾಗಿ ಸದಾ ಪ್ರಾರ್ಥಿಸುತ್ತೇನೆಂದು ಹೇಳಿದರು. ಜೀವ ಜಲವನ್ನು ಒದಗಿಸ್ತಕ್ಕಂಥ ಸಕಲ ಪ್ರಾಣಿ ಪಕ್ಷಿ ಮತ್ತು ಜನರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ತಾಯಿ ಕಾವೇರಿ ಸ್ವಲ್ಪ ಮುನಸನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಇವತ್ತು ವರವನ್ನು ನೀಡ್ತಾ ಇದ್ದಾಳೆ. ಎಲ್ಲರಲ್ಲಿ ಭಯದ ಛಾಯೆ ಇತ್ತು. ನಾಡಿನಲ್ಲಿ ಈ ಸಾರಿ ಬರ ಬರ್ಬೋದು ಅನ್ನೋಂಥ ಅತ್ಯಂತ ಭಯದ ಒಂದು ವಾತಾವರಣ ಎಲ್ಲ ಕಡೆ ಪಸರಿಸಿತ್ತು. ಆದರೆ ತಡವಾಗಿ ಆದರೂ ನಾಡಿಗೆ ಒಂದು ಸುಭಿಕ್ಷೆಯನ್ನು ನೀಡ್ತಕ್ಕಂಥ ಒಂದು ವರವನ್ನು ನೀಡಿ ಈಗ ನಮಗೆಲ್ರಿಗೂ ಒಂದು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ನೆಮ್ಮದಿಯನ್ನು ನೀಡಿರ್ತಕ್ಕಂಥ ಕಾವೇರಿ ತಾಯಿಗೆ ನಮಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಮಳೆ ಹಾನಿ ಇರ್ಬೋದು ಅಥವಾ ಬರದ ವಿಚಾರದಲ್ಲಿರ್ಬೋದು ಏನಾದರೂ ಸೂಕ್ಷ್ಮ ವಿಚಾರಗಳಿದ್ದರೆ ಅವನ್ನ ಅಧ್ಯಯನ ಮಾಡಿ ಬನ್ನಿ ಅಂತ ಕಳಿಸೋದಕ್ಕೋಸ್ಕರ ನಾನು ಬಂದಿರೋದು. ಇಂಥ ಸಂದರ್ಭದಲ್ಲಿ ಕೊರತೆಯನ್ನು ನೀಗಿಸ್ತಕ್ಕಂಥ ಮಳೆ ಬರ್ತಾ ಇರೋದ್ರಿಂದ ಮೊದಲು ಡ್ಯಾಮ್ಗಳು ಬರಿದಾಗ್ಬಿಟ್ಟಿದ್ವು. ಈಗ ಡ್ಯಾಮ್ಗಳು ಭರ್ತಿ ಆಗುತ್ತಾ ಹೋಗ್ತಾ ಇದೆ. ಈಗ 105 ಅಡಿಯನ್ನು ಕನ್ನಂಬಾಡಿ ತುಂಬಿದೆ. ಇನ್ನು ಒಂದು 19 ಅಡಿ ತುಂಬಬೇಕು. ತಾಯಿ ಕೃಪೆ ಇದ್ದರೆ ಅದು ಏನು ದೊಡ್ಡ ವಿಚಾರ ಅಲ್ಲ. ಯಾಕೆ ನಾವು ಕಾವೇರಿ ಮೇಲೆ ನಾವು ಇಷ್ಟೊಂದು ಆಶ್ರಿತರಾಗಬೇಕು ಅಂತಂದರೆ, ಒಂದು ರಾಜ್ಯ ಅಲ್ಲ, ನಮ್ಮ ರಾಜ್ಯದ ಅರ್ಧ ಭಾಗದಷ್ಟು ಜನಕ್ಕೆ ತಮಿಳುನಾಡಿಗೆ ನೀರುಣಿಸಿ ಈ ಎಲ್ಲರ ದಾಹವನ್ನು ತಣಿಸ್ತಕ್ಕಂಥ ಏಕೈಕ ತಾಯಿ ಕಾವೇರಿ. ಅದರಲ್ಲಿ ನಾನು ಒಬ್ಬ ಮಂಡ್ಯ ಜಿಲ್ಲೆಯವನಾಗಿ ಕಾವೇರಿಯಿಂದನೇ ಬದುಕ್ತಕ್ಕಂಥವ್ರು ನಾವಾಗಿರೋದ್ರಿಂದ ನಮ್ಮ ಮೊದಲ ಪೂಜೆ ಭಕ್ತಿ ಏನೇ ಇದ್ದರೂ ಕಾವೇರಿ ತಾಯಿಗೆ ನಾವು ನಮಿಸ್ಬೇಕು. ಈ ಒಂದು ಮಹತ್ ಕಾರ್ಯಕ್ಕೆ ನನಗೆ ಅವಕಾಶ ದೊರೆತಿರೋದಕ್ಕೆ ಮತ್ತು ಇಂಥ ಅವಕಾಶವನ್ನು ನನಗೆ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರುಗಳೆಲ್ಲ ಕೊಟ್ಟಿದ್ದು, ನಾವೆಲ್ಲರೂ ಇನ್ನು ಮುಂದೆ ನಾಡಿನ ಸುಭಿಕ್ಷೆಗೆ ದುಡಿಯೋಂಥ ಜವಾಬ್ದಾರಿನಲ್ಲಿದ್ದೇವೆ. 28ಕ್ಕೆ ಮತ್ತೆ ನಮ್ಮ ಸರ್ಕಾರ ತರೋದಲ್ಲದೆ. ಈ ಸಂದರ್ಭ ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ, ಸಿಇಒ ಆನಂದ್ ಪ್ರಕಾಶ್ ಮೀನಾ ಸೇರಿದಂತೆ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.